ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ವರ್ಷದ ಬಳಿಕ ಕೇಂದ್ರದಿಂದ ಮಹತ್ವದ ಮಾಹಿತಿ ಬಹಿರಂಗವಾಗಿದೆ. 6 ಹುತಾತ್ಮ ಯೋಧರ ಹೆಸರನ್ನ ಕೇಂದ್ರ ಪ್ರಕಟಿಸಿದೆ. ಹುತಾತ್ಮರ ಯೋಧರ ಪಟ್ಟಿಯಲ್ಲಿ ಹೆಸರನ್ನ ದಾಖಲು ಮಾಡಲಾಗಿದೆ. ರಾಷ್ಟ್ರೀಯ ಯುದ್ಧ ಸ್ಮಾರಕದ ಹುತಾತ್ಮರ ಯೋಧರ ಲಿಸ್ಟ್ ಇದು. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ 1 ವರ್ಷದ ಬಳಿಕ ಕೇಂದ್ರ ಸರ್ಕಾರ ಮಹತ್ವದ ಮಾಹಿತಿಯನ್ನ ಇದೀಗ ರಿವೀಲ್ ಮಾಡಿದೆ. ಕಾರ್ಯಾಚರಣೆಯ ವೇಳೆ ಹುತಾತ್ಮರಾದ 6 ಯೋಧರ ಹೆಸರುಗಳನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ರಾಷ್ಟ್ರೀಯ ಯುದ್ಧ ಸ್ಮಾರಕದ ಹುತಾತ್ಮರ ಯೋಧರ ಪಟ್ಟಿಯಲ್ಲಿ ಹೆಸರುಗಳು ದಾಖಲಾಗಿದೆ. ನವದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿರುವಂತಹ ತ್ಯಾಗ ಚಕ್ರ ಅಂದ್ರೆ ಸರ್ಕಲ್ ಆಫ್ ಸ್ಯಾಕ್ರಿಫೈಸ್ ಮೇಲೂ ಕೂಡ ಈ ಹುತಾತ್ಮ ಯೋಧರ ಹೆಸರನ್ನ ಕೆತ್ತಲಾಗಿದೆ. ಇದು ಸ್ವಾತಂತ್ರ್ಯ ನಂತರ ನಡೆದ ರಾಷ್ಟ್ರ ಸೇವೆಯಲ್ಲಿ ಹುತಾತ್ಮರಾದ ಯೋಧರ ಹೆಸರುಗಳು, ಶ್ರೇಣಿ ಮತ್ತು ಘಟಕಗಳನ್ನು ಹೊಂದಿರುವ 16 ಕೇಂದ್ರೀಕೃತ ಗ್ರಾನೈಟ್ ಗೋಡೆಗಳನ್ನು ಒಳಗೊಂಡಿದೆ. ಹುತಾತ್ಮರಾದವರನ್ನ ನೋಡ್ತಾ ಹೋಗೋಣ. ಸೇನೆಯ ವಿವಿಧ ಪಡೆಗಳಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ 10ನೇ ಪದಾತಿ ದಳದ ಸುಬೇದಾರ್ ಮೇಜರ್ ಪವನ್ ಕುಮಾರ್, 4ನೇ ಜಮ್ಮು ಮತ್ತು ಕಾಶ್ಮೀರ ಲಘು ಪದಾತಿ ದಳದ ರೈಫಲ್ ಮ್ಯಾನ್ ಸುನಿಲ್ ಕುಮಾರ್, 5ನೇ ಫೀಲ್ಡ್ ರೆಜಿಮೆಂಟ್ನ ಲ್ಯಾನ್ಸ್ ನಾಯಕ ದಿನೇಶ್ ಕುಮಾರ್, 851ನೇ ಲೈಟ್ ರೆಜಿಮೆಂಟ್ನ ವಾಯುಸೇನೆ ತಂತ್ರಜ್ಞ ಎಂ ಮುರಳಿ ನಾಯಕ್, 237ನೇ ಫೀಲ್ಡ್ ವರ್ಕ್ಶಾಪ್ ಕಂಪನಿಯ ಹವಿಲ್ದಾರ್ ಸುನಿಲ್ ಕುಮಾರ್ ಸಿಂಗ್ ಮತ್ತು ಭಾರತೀಯ ವಾಯುಪಡೆಯ ನಂಬರ್ 39 ವಿಂಗ್ನ ಸಾರ್ಜೆಂಟ್ ಸುರೇಂದ್ರ ಕುಮಾರ್ ಆಪರೇಷನ್ ಸಿಂಧೂರದ ವೇಳೆ ಹುತಾತ್ಮರಾಗಿದ್ದಾರೆ ಅನ್ನೋದು ತಿಳಿಸಲಾಗಿದೆ. 6 ಮಂದಿಯಲ್ಲಿ 2 ಶೌರ್ಯ ಪ್ರಶಸ್ತಿಯನ್ನ ನೀಡಲಾಗಿದೆ. ರೈಫಲ್ ಮ್ಯಾನ್ ಸುನಿಲ್ ಕುಮಾರ್ ಅವರಿಗೆ ಮರಣೋತ್ತರವಾಗಿ ವೀರ ಚಕ್ರ ಪ್ರಶಸ್ತಿ ಮತ್ತು ಸಾರ್ಜೆಂಟ್ ಸುರೇಂದ್ರ ಕುಮಾರ್ ಅವರಿಗೆ ವಾಯು ಸೇನಾ ಪದಕವನ್ನ ನೀಡಲಾಗಿದೆ. ಕಳೆದ ವರ್ಷ ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ 26 ನಾಗರಿಕರು ಸಾವನ್ನಪ್ಪಿದ್ರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಮೇ 7ರ ಮುಂಜಾನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಆರಂಭಿಸಿದ ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೈಬಾಗೆ ಸಂಬಂಧಪಟ್ಟಂತೆ 9 ಭಯೋತ್ಪಾದನಾ ಸಂಬಂಧಿತ ತಾಣಗಳ ಮೇಲೆ ದಾಳಿಯನ್ನ ಮಾಡಿದ್ವು. ಭಾರತ ಮತ್ತು ಪಾಕಿಸ್ತಾನದ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಅಂದ್ರೆ ಡಿಜಿಎಂಒಗಳು ಕದನ ವಿರಾಮ ಜಾರಿಗೆ ಒಪ್ಪಿಕೊಂಡ ನಂತರದಲ್ಲಿ ಮೇ 10ರಂದು ಉದ್ವಿಗ್ನವಾದಂತಹ ಪರಿಸ್ಥಿತಿಯೇ ನಿರ್ಮಾಣವಾಗಿತ್ತು. ಅದು ಅಂತ್ಯವಾಗುತ್ತೆ. ಒಟ್ಟಾರೆಯಾಗಿ ಈಗ ವರ್ಷದ ಬಳಿಕ ಕೇಂದ್ರದಿಂದ ಈ ಒಂದು ಮಹತ್ವದ ಮಾಹಿತಿ ಬಹಿರಂಗ ಆಗಿದೆ. 6 ಹುತಾತ್ಮ ಯೋಧರ ಹೆಸರನ್ನ ಕೇಂದ್ರ ಪ್ರಕಟಿಸಿದೆ. ರಾಷ್ಟ್ರೀಯ ಯುದ್ಧ ಸ್ಮಾರಕ ಯೋಧರ ಪಟ್ಟಿ ಇದು. ಸೇನೆಯ ವಿವಿಧ ಪಡೆಗಳಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಕೆಲವು ಯೋಧರ ಹೆಸರನ್ನ ಈಗ ಉಲ್ಲೇಖ ಮಾಡಲಾಗಿದೆ. ವರ್ಷವಾದ ನಂತರದಲ್ಲಿ ಕಾರ್ಯಾಚರಣೆ ಆದಂತಹ ನಂತರದಲ್ಲಿ ಕೇಂದ್ರದಿಂದ ಹೊರಬಿದ್ದಿರುವಂತಹ ಮಹತ್ವದ ಮಾಹಿತಿ ಇದು. ಹುತಾತ್ಮ ಯೋಧರ ಹೆಸರನ್ನ ಕೇಂದ್ರ ಪ್ರಕಟ ಮಾಡಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಅದು ಕೂಡ ಬಹಳ ಯಶಸ್ವಿಯಾಗಿ ನಡೆದಿದ್ದು. ಅಂದರೆ 1 ವರ್ಷ ಆದ ನಂತರದಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಮಾಹಿತಿಯನ್ನು ಈಗ ಬಹಿರಂಗ ಪಡಿಸಿದೆ. ಕಾರ್ಯಾಚರಣೆಯ ವೇಳೆ ಹುತಾತ್ಮರಾದಂಥ 6 ಯೋಧರ ಹೆಸರನ್ನ ಈಗ ಅಫಿಷಿಯಲ್ ಆಗಿ ಬಿಡುಗಡೆ ಮಾಡಿದೆ. ರಾಷ್ಟ್ರೀಯ ಯುದ್ಧ ಸ್ಮಾರಕದ ಹುತಾತ್ಮರ ಯೋಧರ ಪಟ್ಟಿಯಲ್ಲಿ ಇವರ ಹೆಸರುಗಳು ದಾಖಲಾಗಿದೆ. ನವದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿರುವಂತಹ ತ್ಯಾಗ ಚಕ್ರ ಅಂದರೆ ಸರ್ಕಲ್ ಆಫ್ ಸ್ಯಾಕ್ರಿಫೈಸ್ ಅಂತ ನಾವು ಏನು ಕರಿತೀವಿ, ಅದರ ಮೇಲೂ ಕೂಡ ಈ ಹುತಾತ್ಮ ಯೋಧರ ಹೆಸರನ್ನ ಅಲ್ಲಿ ಕೆತ್ತಲಾಗಿದೆ. ಇದು ಸ್ವಾತಂತ್ರ್ಯ ನಂತರ ನಡೆದ ರಾಷ್ಟ್ರ ಸೇವೆಯಲ್ಲಿ ಹುತಾತ್ಮರಾದ ಯೋಧರ ಹೆಸರುಗಳಾಗಿದೆ.